ಯಾವುದೇ ಆನ್ಲೈನ್ ಸೆಂಟ್ರಿಗೆ ಹೋಗದೇನೆ ನೀವು ನಿಮ್ಮ ಮೊಬೈಲ್ನಲ್ಲಾಗಿರ್ಬೋದು ಅಥವಾ ನಿಮ್ಮ ಲ್ಯಾಪ್ಟಾಪ್ ಅಥವಾ ಡೆಸ್ಕ್ಟಾಪ್ನಲ್ಲಾಗಿರ್ಬೋದು ಈ ಒಂದು HSRP ನಂಬರ್ ಪ್ಲೇಟನ್ನು ಆನ್ಲೈನ್ ಮುಖಾಂತರ ಬುಕ್ಕಿಂಗ್ ಮಾಡ್ಕೋಬಹುದು. ಯಾಕೆ ಅನ್ನೋದಾಯ್ತಂದರೆ ಕೇಂದ್ರ ಸರ್ಕಾರದಿಂದ ಬಂದಿರುವಂಥ ಒಂದು ಆದೇಶ ಇದು. HSRP ನಂಬರ್ ಪ್ಲೇಟು ಕಂಪಲ್ಸರಿಯಾಗಿ 2 ವೀಲರ್ ಆಗಿರ್ಬೋದು, 4 ವೀಲರ್ ಆಗಿರ್ಬೋದು, ಎಲ್ಲ ವಾಹನಗಳಿಗೆ ಇದು ಕಡ್ಡಾಯವಾಗಿ ಅಪ್ಲೈ ಮಾಡಲೇಬೇಕು, ಅಳವಡಿಸ್ಕೊಳ್ಳೇಬೇಕು. ಯಾಕೆ ಅಂತ ಹೇಳಿ ಆಲ್ರೆಡಿ ನಾನು ಬಹಳ ವಿಡಿಯೋನ ಮಾಡಿದ್ದೇನೆ. ಆ ವಿಡಿಯೋದ ಒಂದು ಭಾಗ ಕೂಡ ಇದು. ಬಹಳ ಜನರು ನನಗೆ ಕಮೆಂಟ್ ಮಾಡ್ತಾಯಿದ್ರು, ಹೀರೋ ಮೋಟೋ ಈ ಒಂದು ಕಂಪನಿಯ ಸ್ಪ್ಲೆಂಡರ್ ವೆಹಿಕಲ್ಗೆ HSRP ನಂಬರ್ ಪ್ಲೇಟನ್ನು ಆನ್ಲೈನ್ ಮುಖಾಂತರ ಹೇಗೆ ಬುಕ್ಕಿಂಗ್ ಮಾಡೋದಂತ ತೋರಿಸು ಅಂತ ಹೇಳಿ ಒಂದು ವಿಡಿಯೋನ ಮಾಡಿ ಅಪ್ಲೋಡ್ ಮಾಡಿ ನಾವು ಅದನ್ನು ನೋಡಿ ಬುಕ್ಕಿಂಗ್ ಮಾಡ್ಕೋತೀವಿ ಅಂತ ಹೇಳಿ ಭಾಳ ಜನರು ಕಮೆಂಟ್ ಮಾಡಿದ್ರಿಂದ ಅದಕ್ಕಾಗಿ ಡೆಡಿಕೇಟೆಡ್ ವಿಡಿಯೋನ ಮಾಡ್ತಾಯಿದ್ದೀನಿ. ಮೊದಲನೇದಾಗಿ ನಾವು HSRP ನಂಬರ್ ಪ್ಲೇಟನ್ನು ಬುಕ್ಕಿಂಗ್ ಮಾಡಬೇಕು ಅಂತಂದರೆ SIAM ಈ ಒಂದು ಪೋರ್ಟಲ್ಗೆ ಬರಬೇಕಾಗತ್ತೆ. ಇಲ್ಲಿ ನಿಮ್ಮ RC ಕಾರ್ಡು ಈ ಎಲ್ಲ ಮಾಹಿತಿಯನ್ನು ನೀವು ಕೂಡ ಫಿಲಪ್ ಮಾಡಬೇಕು ನಿಮ್ಮ RC ಕಾರ್ಡಿಂದ ನೋಡ್ಕೊಂಬಿಟ್ಟು. ಸೊ ಮೊದಲು ನೀವು ಮತ್ತು ವೆಹಿಕಲ್ ರಿಜಿಸ್ಟ್ರೇಷನ್ ನಂಬರು, ಆನಂತರ ಯಾವುದಾದ್ರೂ ಒಂದು ಜಿಮೇಲ್ ಐಡಿಯನ್ನು ಕೊಡಿ. ಯಾಕೆಂತಂದರೆ ಜಿಮೇಲ್ಗೆ ಏನಾದರೂ ಇನ್ಫಾರ್ಮೇಷನ್ ಇತ್ತಂದರೆ ನಿಮಗೆ ಬರುತ್ತೆ. ಮೇಲಿಗೆ ನಿಮ್ಮ HSRP ನಂಬರ್ ಪ್ಲೇಟಿಗೆ ಬುಕ್ಕಿಂಗ್ ಮಾಡಿರೋ ರಿಸಿಪ್ಟ್ ಕೂಡ ನೀವು ಪಡೆದುಕೋಬೋದು. ಜಸ್ಟ್ ರೆಫರೆನ್ಸ್ಗಾಗಿ ಮಾತ್ರ ಅಂಥೇಳಿ ಅಂದ್ಕೋಬೇಡಿ, ಎಲ್ಲ ಮಾಹಿತಿ ಕೂಡ ಇಲ್ಲಿ ಅಗತ್ಯನೇ ಇರುತ್ತೆ. ಇಲ್ಲಿ ನಿಮ್ಮ ಸ್ಟೇಟನ್ನು ಹಾಕಿ, ನಿಮ್ಮ ತಾಲೂಕನ್ನು ಹಾಕಿಬಿಟ್ಟು, ಡಿಸ್ಟಿಕನ್ನು ಹಾಕಿಬಿಟ್ಟು ನೀವು ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಕನ್ಸೆಂಟ್ ಮೇಲೆ ಕ್ಲಿಕ್ ಮಾಡಿದ ನಂತರ ಇಲ್ಲಿ ನೋಡಿ, ನಾವು ಇವಾಗ 2 ವೀಲರ್ನ ಬುಕ್ಕಿಂಗ್ ಮಾಡ್ತಾ ಇದ್ದೀವಿ HSRP ನಂಬರ್ ಪ್ಲೇಟಿಗೆ. ಸೊ ಹಾಗಾಗಿ ಇಲ್ಲಿ 2 ವೀಲರ್ ಅಂತ ಇದೆ. ಇಲ್ಲಿ ನಿಮ್ಮ ವೆಹಿಕಲ್ಲು ಹೀರೋ ಮೋಟೋ ಅಂತ ಹೇಳಿ ಇತ್ತಂದರೆ ಇಲ್ಲಿ ನೋಡಿ, ನಾನಿವಾಗ ಹೀರೋ ಮೋಟೋ ಅಂತ ಹೇಳಿ ಸೆಲೆಕ್ಟ್ ಮಾಡ್ಕೊಂಡ್ಬಿಟ್ಟು ಅದನ್ನು ಕ್ಲಿಕ್ ಮಾಡ್ಕೋಬೇಕಾಗತ್ತೆ. ಮೊದಲು ಇಲ್ಲಿ ಎಲ್ಲ ಬ್ರ್ಯಾಂಡ್ ಕಾಣ್ತಾ ಇರುತ್ತೆ. ಯಾವುದು ನಿಮ್ಮ ವೆಹಿಕಲ್ ಬ್ರ್ಯಾಂಡ್ ಇದೆಯೋ ಅದನ್ನು ಮಾತ್ರ ಕ್ಲಿಕ್ ಮಾಡ್ಕೊಳ್ಳಿ. ಇಲ್ಲಿ ಕ್ಲಿಕ್ ಮಾಡಿದ ನಂತರ ಈ ಥರ ನೆಕ್ಸ್ಟ್ ಇಂಟರ್ಫೇಸ್ ಈ ಥರ ಬರುತ್ತೆ. ಇಲ್ಲಿ ನೀವು ಯಾವ ಸ್ಟೇಟ್ ಅಂತ ಅನ್ನೋದನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ, ನಿಮ್ಮ ರಿಜಿಸ್ಟ್ರೇಷನ್ ನಂಬರ್ ಹಾಕ್ಕೊಳ್ಳಿ, ನಿಮ್ಮ ವೆಹಿಕಲ್ ಚೆಸ್ಸಿ ನಂಬರ್ ಬೇಕಾಗತ್ತೆ. ಇಲ್ಲಿ ಇಂಪಾರ್ಟೆಂಟು ನಿಮ್ಮ RC ಕಾರ್ಡ್ ಮುಖಾಂತರ ಅದನ್ನು ನೋಡ್ಕೊಂಬಿಟ್ಟು ಒಂದು ನಂಬರು ಅಥವಾ ಒಂದು ಕ್ಯಾರೆಕ್ಟರನ್ನು ಮಿಸ್ ಮ್ಯಾಚ್ ಆಗದೇ ಇರೋ ಥರ ನೀವು ಇಲ್ಲಿ ಕರೆಕ್ಟಾಗಿ ಒಂದೊಂದಾಗಿ ನೋಡಿಬಿಟ್ಟು ಎಂಟರ್ ಮಾಡಿ. ನಂತರ ಅದೇ ಥರ ನಿಮ್ಮ RC ಕಾರ್ಡ್ನಲ್ಲಿ ಇಂಜಿನ್ ನಂಬರ್ ಕೂಡ ಇರುತ್ತೆ, ಅದನ್ನು ಕೂಡ ಕರೆಕ್ಟಾಗಿ ಇಲ್ಲಿ ಎಂಟ್ರಿ ಮಾಡಿ, ಯಾವುದೇ ಥರ ಮಿಸ್ ಮ್ಯಾಚ್ ಆಗದೇನೆ. ಇಲ್ಲಿ ಮಿಸ್ ಮ್ಯಾಚ್ ಆಯ್ತಂತಂದರೆ ನಿಮ್ಮ ವೆಹಿಕಲ್ ಡೀಟೇಲು ಡೇಟಾಬೇಸಿಂದ ಇನ್ಫಾರ್ಮೇಷನ್ ಫೆಚ್ ಆಗೋದಿಲ್ಲ, ಅಂದರೆ ತೋರಿಸೋದಿಲ್ಲ ನೆಕ್ಸ್ಟ್ ಸ್ಟೆಪ್ಪಲ್ಲಿ. ಸೊ 1 ಬೈ 1 ವೆರಿಫೈ ಮಾಡಿಬಿಟ್ಟೆ ನೀವು ನೆಕ್ಸ್ಟ್ ಪ್ರೊಸೆಸ್ಸಿಗೆ ಹೋಗಬೇಕಾಗತ್ತೆ ವೀಕ್ಷಕರೇ. ಇಲ್ಲಿ ಒಂದು ಮಿಸ್ಟೇಕ್ ಆದರೂ ಕೂಡ ಯಾವುದೇ ಥರ ನಿಮ್ಮ HSRP ನಂಬರ್ ಪ್ಲೇಟು ಆನ್ಲೈನ್ ಮುಖಾಂತರ ಅಪ್ಲೈ ಮಾಡಲಿಕ್ಕಾಗಲಿ ಬುಕ್ಕಿಂಗ್ ಮಾಡಲಿಕ್ಕೆ ಆಗಲಿ ಬರೋದಿಲ್ಲ. ಇಲ್ಲಿ ಚೆಸ್ಸಿ ನಂಬರು, ಇಂಜಿನ್ ನಂಬರ್ ಹಾಕಿದ ನಂತರ ಕ್ಯಾಪ್ಚಾನ ಎಂಟ್ರಿ ಮಾಡಿ ಚೆಕ್ ನಾವು ಕ್ಲಿಕ್ ಮಾಡ್ಕೊಳ್ಳಿ. ಇಲ್ಲಿ ನೋಡಿ, ನಿಮ್ಮ ವೆಹಿಕಲ್ ಕೆಟಗರಿನ ಸೆಲೆಕ್ಟ್ ಮಾಡ್ಕೊಳ್ಳಿ. ನಾವು ಇವಾಗ ಮೋಟ್ರ್ ಸೈಕಲ್ ಅಂತೇಳಿ ಸೆಲೆಕ್ಟ್ ಮಾಡ್ತಾಯಿದ್ದೀನಿ. ಇದರ ನಂತರ ಓನರ್ ನೇಮು, ಇಮೇಲ್ ID, ಮೊಬೈಲ್ ನಂಬರು ಇದೆಲ್ಲ ಕಂಪಲ್ಸರಿಯಾಗಿ ನೀವು ಫಿಲಪ್ ಮಾಡಲೇಬೇಕು. ನಂತರ ಇದು ಬಿಲ್ಲಿಂಗ್ ಅಡ್ರೆಸ್ ಏನಿದೆ ಅಲ್ವಾ, ಇಲ್ಲಿ ಯಾವುದೇ ಥರ ಸ್ಪೆಷಲ್ ಕ್ಯಾರೆಕ್ಟರ್ ಇರಬಾರ್ದು. ಡಾಟ್ ಆಗಲಿ, ಡಬಲ್ ಕೋಲನ್ ಆಗಲಿ, ಸಿಂಗಲ್ ಕೋಲನ್ ಆಗಲಿ ಇರಬಾರ್ದು. ಅದೆಲ್ಲ ಕಂಪಲ್ಸರಿಯಾಗಿ ರಿಮೂವ್ ಮಾಡಲೇಬೇಕು. ಅದು ಇತ್ತಂದರೆ ನಿಮಗೆ ಇಲ್ಲಿ ನೆಕ್ಸ್ಟ್ ಸ್ಟೆಪ್ಪಿಗೆ ಹೋಗೋದಿಲ್ಲ. ಸೊ ಒಂದು ಸತಿ ಎಲ್ಲನೂ ಚೆಕ್ ಮಾಡ್ಕೊಂಬಿಟ್ಟು ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಇಲ್ಲಿ ನೋಡಿ ವೀಕ್ಷಕರೇ, ನೀವು ಕೊಟ್ಟಿರುವಂಥ ಮೊಬೈಲ್ ನಂಬರಿಗೆ 4 ಅಂಕಿಯ OTP ಬಂದಿರುತ್ತೆ. ಆ OTPಯನ್ನು ನೀವು ಇಲ್ಲಿ ಎಂಟ್ರಿ ಮಾಡಿ ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಬೇಕು.
ಇಲ್ಲಿ ನೋಡಿ ಬಂದಿರುವಂಥ OTPಯನ್ನು ಹಾಕಿಬಿಟ್ಟು ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡ್ತಾ ಇದ್ದೀನಿ. ಇದರ ನಂತರ ಇಲ್ಲಿ ನಿಮಗೆ ಹೋಮ್ ಡೆಲಿವರಿನ ಅಥವಾ ಡೀಲರ್ ಅಪಾಯಿಂಟ್ಮೆಂಟಾ ಅಂತ ಅನ್ನೋದನ್ನು ಆಪ್ಷನ್ ಸೆಲೆಕ್ಟ್ ಮಾಡ್ಕೊಂಡ ನಂತರ ಇಲ್ಲಿ ನಿಮ್ಮ ಜಿಲ್ಲೆ ಯಾವುದಾದ್ರೂ ಇರಬಹುದು, ಅದನ್ನು ನೀವು ಇಲ್ಲಿ ಸೆಲೆಕ್ಟ್ ಮಾಡ್ಕೊಳ್ಳಿ. ನಿಮಗೆ ಹತ್ತಿರವಾಗುವಂಥ ಒಂದು ಜಿಲ್ಲೆ ಆಗಿರ್ಬೋದು ಅಥವಾ ತಾಲೂಕು ಆಗಿರ್ಬೋದು ಸೆಲೆಕ್ಟ್ ಮಾಡ್ಕೊಂಡ್ಬಿಟ್ಟು ಗೋ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಇಲ್ಲಿ ನಿಮಗೆ ಆ ಒಂದು ಜಿಲ್ಲೆ ಆಗಿರ್ಬೋದು ತಾಲೂಕು ಆಗಿರ್ಬೋದು ಅಲ್ಲಿ ಇರುವಂಥ ಡೀಲರ್ಶಿಪ್ಗಳು ಡಿಸ್ಪ್ಲೇ ಆಗುತ್ತೆ. ಇಲ್ಲಿ 2 ಡಿಸ್ಪ್ಲೇ ಆಗ್ತಾ ಇದೆ ನೋಡಿ. ಇಲ್ಲಿ ನಿಮಗೆ ಯಾವುದು ಹತ್ತಿರ ಆಗುತ್ತೋ ಅದನ್ನು ನೀವು ಸೆಲೆಕ್ಟ್ ಮಾಡ್ಕೋಬೇಕು. ಇಲ್ಲಿ ನಾನು ನಿಮಗೆ ತೋರಿಸ್ತೀನಿ ಯಾವುದು ಎಷ್ಟು ಹತ್ತಿರ ಆಗುತ್ತೆ, ನಂತರ ನಿಮ್ಮ ಡೀಲರ್ ಹೆಸರೇನು, ಅಡ್ರೆಸ್ ಏನು ಅನ್ನೋದ್ರ ಬಗ್ಗೆ ಇಲ್ಲಿ ಮಾಹಿತಿ ಇರುತ್ತೆ. ನಿಮಗೆ ಯಾವ ಡೀಲರ್ ಬೇಕು ಅದನ್ನು ನೀವಿಲ್ಲಿ ಡ್ರಾಪ್ ಡೌನ್ ಬಾಕ್ಸಿಂದ ಕ್ಲಿಕ್ ಮಾಡಿದರೆ ಇಲ್ಲಿ ನಿಮಗೆ ಡೀಟೇಲ್ ಎಲ್ಲ ಶೋ ಆಗುತ್ತೆ. ಇಲ್ಲಿ ಈ ಥರ ನೀವು ಕ್ಲಿಕ್ ಮಾಡಿದರೆ ಬೇರೆ ಇದನ್ನು ಕೂಡ ನೀವು ಇಲ್ಲಿ ನೋಡ್ಕೊಂಬಿಟ್ಟು ನಿಮಗೆ ಅಗತ್ಯ ಯಾವ ಒಂದು ಅಡ್ರೆಸ್ ಇರುತ್ತೋ, ಅನುಕೂಲ ಇರುತ್ತೋ ಆ ಒಂದು ಅಡ್ರೆಸ್ಸನ್ನು ನೀವು ಇಲ್ಲಿ ಕನ್ಫರ್ಮ್ ಡೀಲರ್ಸ್ ಅಂತ ಹೇಳಿ ಕ್ಲಿಕ್ ಮಾಡ್ಕೋಬೇಕಾಗತ್ತೆ. ಈ ಅಡ್ರೆಸ್ಸು ನಿಮಗೆ ಹತ್ತಿರ ಇದೆಯೋ ಇಲ್ಲ ಅಂತೇಳಿ ನೋಡ್ಕೊಂಡಾದ ನಂತರ ಕನ್ಫರ್ಮ್ ಡೀಲರ್ಸ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಇದರ ನಂತರ ಇಲ್ಲಿ ನೋಡಿ ಡೇಟು ಈ ಥರ ಬ್ಲ್ಯಾಕ್ ಕಲರಲ್ಲಿ ಇದ್ದರೆ ಮಾತ್ರ ನಿಮಗೆ ಇಲ್ಲಿ ಡೇಟ್ ಸ್ಲಾಟ್ ಬುಕ್ಕಿಂಗ್ ಆಗುತ್ತೆ. ಇಲ್ಲಿ ಕಾಣ್ತಾ ಇರುವಂಥ ಬ್ಲ್ಯಾಕ್ ಕಲರ್ ನೋಡು ಹೈಲೈಟ್ ಯಾವುದಾಗ್ತಾ ಇದೆಯಲ್ವ ಅದು ಮಾತ್ರ ನಿಮಗೆ ಬುಕ್ಕಿಂಗ್ ಮಾಡಲಿಕ್ಕೆ ಅನುಕೂಲ ಅವಶ್ಯಕತೆ ಇರುತ್ತೆ. ನಂತರ ಇಲ್ಲಿ ಟೈಮಿಂಗನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ, ಕನ್ಫರ್ಮ್ ಡೀಲರ್ಸ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ನಂತರ ಇಲ್ಲಿ ನೋಡಿ ಕನ್ಫರ್ಮ್ ಪ್ರೊಸೀಡ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಇಲ್ಲಿ ನಿಮಗೆ ಅಮೌಂಟು ಎಷ್ಟಿದೆ ಅಂತೇಳಿ ಎಲ್ಲ ನಿಮಗೆ ತೋರಿಸುತ್ತೆ ಇದು. ಸೊ ಇಲ್ಲಿ ನಿಮ್ಮ ಮೊಬೈಲ್ ನಂಬರು ಸೇಮ್ ಇತ್ತಂದರೆ ಅದನ್ನು ನೆಕ್ಸ್ಟ್ ಕೊಡಿ. ಇಲ್ಲಿ ಅಮೌಂಟು ಡಿಸ್ಪ್ಲೇ ಆಗ್ತಾ ಇದೆ ನೋಡಿ, ಅದರಲ್ಲಿ ನಿಮಗೆ ಇನ್ಕ್ಲೂಡ್ ಟ್ಯಾಕ್ಸ್ ಇರುತ್ತೆ. ನೀವು ಎಕ್ಸ್ಟ್ರಾ ಪೇಮೆಂಟ್ ಏನು ಮಾಡೋ ಅಗತ್ಯ ಇರೋದಿಲ್ಲ. ಇಲ್ಲಿ UPI ಮುಖಾಂತರ ನೀವು ಫೋನ್ಪೇ ಯೂಸ್ ಮಾಡ್ಬೋದು, ನೆಟ್ ಬ್ಯಾಂಕಿಂಗ್ ಯೂಸ್ ಮಾಡ್ಬೋದು, ಕ್ರೆಡಿಟ್ ಕಾರ್ಡ್ ಯೂಸ್ ಮಾಡ್ಬೋದು. ನಿಮ್ಗೆ ಯಾವುದು ಬೇಕೋ ಆ ಆಪ್ಷನನ್ನು ನೀವು ಯೂಸ್ ಮಾಡ್ಕೋಬೋದು. ನಾನು ಇಲ್ಲಿ QR ಕೋಡ್ ಮುಖಾಂತರ ಫೋನ್ಪೇಯಿಂದ ಅಮೌಂಟನ್ನು ಪೇ ಮಾಡ್ತಾಯಿದ್ದೀನಿ. ಸೊ ಹಾಗಾಗಿ ನಾನು ಶೋ QR ಕೋಡ್ ಮೇಲೆ ಕ್ಲಿಕ್ ಮಾಡ್ಕೊಂಬಿಟ್ಟು ನನ್ನ ಮೊಬೈಲಿಂದ ನಾನು ಈ ಒಂದು QR ಕೋಡನ್ನು ಸ್ಕ್ಯಾನ್ ಮಾಡ್ತಾ ಇದ್ದೀನಿ. ಮಾಡಿದ ನಂತರ ಇಲ್ಲಿ ನೋಡಿ ಕನ್ಫರ್ಮಿಂಗ್ ಪೇಮೆಂಟ್ ಅಂತೇಳಿ ಬಂತು. ಪೇಮೆಂಟ್ ಸಕ್ಸಸ್ಫುಲ್ ಆಗಿ ಕೂಡ ಆಯಿತು. 495 ರೂಪಾಯಿ ಸಮಥಿಂಗ್ ಕಟ್ಟಾಗುತ್ತೆ ಅಕೌಂಟಿಂದ. ಇಲ್ಲಿ ನೋಡಿ ನಿಮ್ಮ ಬುಕ್ಕಿಂಗು ಕನ್ಫರ್ಮ್ ಆಗಿದೆ. ರಿಸಿಪ್ಟನ್ನು ನೀವು ಡೌನ್ಲೋಡ್ ಮಾಡ್ಕೊಂಬಿಟ್ಟು ಇದನ್ನು ನೀವು ಪ್ರಿಂಟೌಟ್ ತೊಗೊಂಡು ಡೀಲರ್ಗೆ ಹೋಗಿಬಿಟ್ಟು ನೀವು ಇದನ್ನು ತೋರಿಸಿದರೆ ನಿಮಗೆ HSRP ನಂಬರ್ ಪ್ಲೇಟನ್ನು ಫಿಟ್ ಮಾಡಿ ಕೊಡ್ತಾರೆ. ಅಲ್ಲಿ ಯಾವುದೇ ತರಹದ ಎಕ್ಸ್ಟ್ರಾ ಅಮೌಂಟನ್ನು ಪೇ ಮಾಡಲಿಕ್ಕೆ ಹೋಗಬೇಡಿ. ನಿಮಗೇನೋ ಗೊತ್ತಾಗದೇ ಇದ್ದರೆ ಆಲ್ರೆಡಿ ನಾವು ಆನ್ಲೈನ್ನಲ್ಲಿ ಪೇಮೆಂಟ್ ಮಾಡಿದ್ದೇವೆ ಅಂತ ಹೇಳಿ ಕ್ಲಿಯರ್ ಮಾಡ್ಕೊಳ್ಳಿ ಕನ್ಫರ್ಮೇಷನ್ಗೆ. ವಿಡಿಯೋ ಲೈಕ್ ಆಗಿದ್ದರೆ ವಿಡಿಯೋಗೆ ಒಂದು ಲೈಕ್ ಕೊಡಿ, ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಮತ್ತೆ ಹೊಸ ಮಾಹಿತಿಯೊಂದಿಗೆ